ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜವಳಾಂಬಿಕಾ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಾಗ ಸ್ಪೈಸಿ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ತೋರಿಸಿವಿ. ಇದನ್ನು ನೀವು ಸ್ಪೈಸಿಯಾಗಿ ಮಾಡ್ಕೊಂಡು ತಿಂದ್ರಂಕರ ಮಸ್ತಾಗಿರುತ್ತೆ, ಟೇಸ್ಟು ಮಸ್ತಾಗಿರುತ್ತೆ. ಇದನ್ನು ನೀವು ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ಸೊ ಇದನ್ನು ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕಂತ ನೋಡ್ಕೊಂಬರೋಣ ಅಂತ ಬರ್ರಿ. ನಾವಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಚಿಕನ್ನ 2 ನೀರೊಳಗೆ ತೊಳ್ಕೊಂಡು ತೊಗೊಂಡೀವಿ ನೋಡಿರಿ. ನೆಕ್ಸ್ಟ್ ಎಣ್ಣೆ, ಉಪ್ಪು, ಬಿರಿಯಾನಿ ಮಸಾಲ, ಖಾರದ ಪುಡಿ, ಅರಿಶಿನ ಪುಡಿ, ಮರಾಠಿ ಮೊಗ್ಗು ಮತ್ತು ಲವಂಗ, ಮೆಣಸು, ಚಕ್ಕೆ ಇವಿಷ್ಟು ತೊಗೊಂಡಿವ್ರಿ. ನೆಕ್ಸ್ಟ್ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡೀವಿ ನೋಡಿರಿ. ಇಲ್ಲಿ 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಉದ್ದಾಗ ಹೆಚ್ಚಿಟ್ಕೊಂಡಿವಿ. 4 ಮೆಣಸಿನ್ಕಾಯಿನ ಈ ಥರ ಹೆಚ್ಚಿ ಇಟ್ಕೊಂಡೀವಿ ನೋಡಿರಿ. ಮತ್ತು ಇಲ್ಲಿ ನಾರ್ಮಲ್ ರೈಸ್ನ ತೊಳೆದ ಕಾಟ 2 ನೀರೊಳಗೆ ತೊಳೆದ ಕಾಟ 10 ನಿಮಿಷ ಐತೆ ನಾವಿಲ್ಲಿ ನೆನೆ ಹಾಕಿಟ್ಟಿದ್ವಿ ನೋಡಿರಿ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಅಂತ ಬರ್ರಿ. ಸೊ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಳಕತ್ತೀವಿ ನೋಡಿರಿ. ಈಗ ಪಾತ್ರೆ ಕಾದಿಂದ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ್ರಿ. ಸೊ ಸ್ವಲ್ಪ ಇದು ಎಣ್ಣೆ ಕಾಯಬೇಕು. ಇವಾಗ ನಾವು ತೊಗೊಂಡಿದ್ದ ಮಸಾಲೆ ಐಟಮ್ಸ್ನ ಹಾಕೊಳ್ಳೋಣ್ರಿ. ಇದನ್ನೊಂದು ಸ್ವಲ್ಪ ಫ್ರೈ ಮಾಡಿ ನೆಕ್ಸ್ಟ್ ಇವಾಗ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳಕತ್ತೀವಿ ನೋಡಿರಿ. ಇವಾಗ ನೆಕ್ಸ್ಟ್ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಳಕತ್ತೀವಿ ನೋಡಿರಿ. ಇವಾಗ ಇದನ್ನೊಂದು ಸ್ವಲ್ಪ ಕೈ ಆಡಿಸ್ಕೊಂಡ್ಬಿಡೋಣ್ರಿ, ಫ್ರೈ ಆಗೋತನ ಕಲರ್ ಬರ್ಬೇಕ್ರಿ ಸ್ವಲ್ಪ, ಅಲ್ಲಿವರೆಗೂ ಫ್ರೈ ಮಾಡಿ ನೆಕ್ಸ್ಟ್ ನಾವು ತೊಗೊಂಡಿದ್ದ ಚಿಕನನ್ನು ಹಾಕ್ಕೊಳಕತ್ತೀವಿ ನೋಡಿರಿ. ಇದನ್ನು ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ಬಿಡೋಣಂತ್ರಿ ಒಂದು ಸಲ ಎಲ್ಲನೂ. ಇದನ್ನು ವಿತೌಟ್ ನೀರೊಳಗೆ ಒಂದು 10 ನಿಮಿಷ ಕುದಿಯಾಕೆ ಬಿಡೋಣಂತ್ರಿ ನೋಡಿರಿ. ಇವಾಗ ಕುದ್ದೈತಿದೆ, ಸ್ವಲ್ಪ ಚೆಂದಾಗ ಗೊತ್ತಾಗ್ತಿರ್ಬೋದು ನಿಮಗೆ, ಸೈಡ್ ಎಣ್ಣೆ ಎಲ್ಲ ಬಿಟ್ಟೈತಿ. ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಿ ನೆಕ್ಸ್ಟ್ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಮತ್ತು ಬಿರಿಯಾನಿ ಮಸಾಲಾನ ಹಾಕೊಳ್ಳೋಣಂತ್ರಿ. ಈಗ ನಿಮಗೆ ಖಾರ ಎಷ್ಟು ಬೇಕು ನೋಡಿರಿ ಹಾಕೋರಿ. ನಾವು ಆಗಲೇ ಮೆಣಸಿನಕಾಯಿ ಹಾಕ್ಕೊಂಡಿದ್ವಿ, ಸೊ ಖಾರ ನೋಡಿ ಕೆಟ್ಟ ಹಾಕೋರಿ. ಇದನ್ನೀಗ ಇನ್ನೊಂದು ಸಲ ಚೆಂದಾಗ ಮಿಕ್ಸ್ ಮಾಡ್ಕೊಂಬಿಡೋಣಂತ್ರಿ. ಎಲ್ಲ ಅದು ಕುಡ್ಕೊಳ್ರಿ ಮಸಾಲೆ, ಅಲ್ಲಿವರೆಗೂ ಇದನ್ನು ಚೆಂದಾಗ ಮಿಕ್ಸ್ ಮಾಡೋಣಂತ್ರಿ. ಇವಾಗ ಇದನ್ನು ಸ್ವಲ್ಪ ಚೆಂದಾಗ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ನಾವು 10 ನಿಮಿಷದಿಂದ ಏನು ನೆನೆಯಾಕಿಟ್ಟಿದ್ವಲ್ರಿ ಅಕ್ಕಿನ, ಅವನ್ನ ಹಾಕಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಂತ್ರಿ. ನೀವು ನೀರನ್ನ ಸ್ವಲ್ಪ ಜಾಸ್ತಿನ ಹಾಕ್ಕೊಂಡ್ರೆ ಚಲೋ, ಯಾಕಂದ್ರೆ ಚಿಕನ್ ಅದು ಕುದಿಬೇಕಾಗಿರ್ತೈತಿ. ಅದಕ್ಕೆ ಇದನ್ನು ಕುದಿಯಾಕತ್ತೈತಿ. ಇವಾಗ ಇದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣಂತ್ರಿ. ನೋಡ್ಬೋದು ನೀವು ಯಾವ ಥರ ಆಗೈತಿ ಅಂತ. ವಾಸನೆ ಏನಕರು ಮಸ್ತ್ ಬರಾತಿತ್ತು. ಇವಾಗ ಇದನ್ನು ಕುದಿಯೋಕ್ಕೆ ಬಿಡೋಣಂತ್ರಿ ಮುಚ್ಚಿ. ಇವಾಗ ಇನ್ನೊಂದು ಸ್ವಲ್ಪ ಕುದಿಬೇಕ್ರಿ ಇದು ನೋಡಿರಿ ನೀವು. ಇನ್ನೊಂದು ಸ್ವಲ್ಪ ನೀರು ಎಷ್ಟೈತಿ ಇದನ್ನು ಕುದಿಸೋಮಂತ್ರಿ. ಸೊ ನೋಡ್ಬೋದು ಈಗ ಫೈನಲ್ ಆಗಿ ನಮ್ಮ ಬಿರಿಯಾನಿ ರೆಡಿ ಆಗೈತಿ. ಇದನ್ನು ನಾವು ಟೇಸ್ಟ್ ಅಂಕರು ಮಸ್ತಾಗಿರುತ್ತೆ. ಇದನ್ನು ಸೇಮ್ ಹೋಟೆಲ್ ಸ್ಟೈಲ್ ಒಳಗೆ ಆಗಿರುತ್ತೆ. ಇದನ್ನು ನೀವು ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ಟೇಸ್ಟ್ ಹೆಂಗಾಗಿತ್ತು ಅಂತ ತಪ್ಪದಾಗ ಕಮೆಂಟ್ ಮೂಲಕ ತಿಳಿಸ್ರಿ. ಹಂಗೆ ನೆಕ್ಸ್ಟ್ ವಿಡಿಯೋದಾಗ ಯಾವ ರೆಸಿಪಿ ಬೇಕಂತ ಕಮೆಂಟ್ ಮಾಡಿರಿ, ಅದನ್ನು ನಾವು ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡ್ರಿ. ಧನ್ಯವಾದಗಳು.